ಗುರುಗಳು ಬೇಕು ಧರ್ಮದ ಗುರುವು ಯಾರು ಎನ್ನಲು ಹೆಚ್ಚದೆ ಹೇಳು ಲಿಂಗಾಯತವು ನಮ್ಮ ಧರ್ಮವು ಗುರುವು ಬಸವ ಅಣ್ಣರು. ಬಸವಾದಿ ಶರಣರ ತತ್ವವನ್ನ ಬೇರೆ ಏನೂ ಇಲ್ಲ ಸರ್, ಸಂವಿಧಾನವನ್ನ ತಿರುಚಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ. ಸಂವಿಧಾನವನ್ನ ತಿರುಚಲಿಕ್ಕೆ ನಾವು ನೀವು ಬಿಡಂಗಿಲ್ಲ, ಹೊಡೆರಿ ಚಪ್ಪಳ ತಿರುಚಕ್ ಸಾಧ್ಯವೇ ಇಲ್ಲ. ಈಗ ವಚನಗಳನ್ನ ತಿರುಚಬೇಕು, ಬಸವಾದಿ ಶರಣರ ತತ್ವವನ್ನ ತಿರುಚಬೇಕು, ಹೇಗಾದ್ರೂ ಮಾಡಿ ಒಪ್ಪಿಸ್ಬೇಕು. ಯಾಕೆಂದ್ರೆ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿಬಿಟ್ಟಿದ್ದಾರೆ. ನಮ್ದೆಲ್ಲ ಸೇಡ್ ಕೊಟ್ಟೋಗುತ್ತೆ ಅಂತಕ್ಕಂಥ ಒಂದೇ ಒಂದು ಕಾರಣ. ಇದು ಎಲ್ಲಿಂದ ಬಂದಿದೆ ನೋಟಿಸು? ಈ ನೋಟಿಸ್ ಎಲ್ಲಿಂದ ಬಂದಿರೋದು? ಹೊಡೆದಿ ಚಪ್ಪಾಳೆ. ನಾಗಪುರದ ನಾಗರಾವುಗಳು ತಡೆ ಎತ್ಕೊಂಡವೆ. ನಾಗಪುರದ ನಾಗರಾವುಗಳಿಗೆ ವಚನಗಳ ಮುಖಾಂತರ ರಪ್ ರಪ್ ಅಂತ ಹೊಡಿಬೇಕು. ಎಡೆ ಮೇಲೆ ಹೊಡೆದ್ರೆ ಬಿದೇತವ, ಅವೇನು ಮಾಡಕ್ ಸಾಧ್ಯ ಇಲ್ಲ. ಆದ್ರೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಈ ಬಸವಾದಿ ಶರಣರ ಜಾಗೃತಿ ಸಮಾವೇಶದಲ್ಲಿ ಬಸವಾದಿ ಶರಣರ ಹಿಂದೂ ಸಮಾಜೋತ್ಸವ ಅಂತಕ್ಕಂಥ ಏನು ಪದವನ್ನು ಸೇರಿಸಿಕೊಂಡಿದ್ರಿ, ಇದನ್ನ ಖಂಡಿತವಾಗ್ಲೂ ನಾವು ಪ್ರತಿಭಟನೆ ಮಾಡ್ತೇವೆ, ಇದಕ್ಕೆ ಧಿಕ್ಕಾರ ಹೇಳ್ತೇವೆ. ಇದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಕೊಂದವರು ನೀವೇ. ಅವತ್ತು ಕೊಂದವ್ರು ಯಾರು? ವಚನ ಸುಟ್ಟವ್ರು ಯಾರು? ಎಲೆ ಊಟ ಮಾಡಿಸ್ತವ್ರು ಯಾರು? ಕಿರೀಟ ಕೆಳಗಿಳಿಸ್ತವ್ರು ಯಾರು? ಯಾವ ಮಾನ ಮರ್ಯಾದೆ ಇದೆಯಾ ನಿಮ್ಗೆ? ಶರಣರ ಬಗ್ಗೆ ಮಾತಾಡ್ಲಿಕ್ಕೆ, ಶರಣ ತತ್ವದ ಬಗ್ಗೆ ಮಾತಾಡ್ಲಿಕ್ಕೆ ನಿಮ್ಗೆ ಏನಿದೆ? ನಿಮ್ ನೈತಿಕತೆ ಏನಿದೆ? ನೀವು ಮಾತಾಡಬೇಕು ಅಂದ್ರೆ ನಾಳೆ ಶುರು ಮಾಡ್ಬೇಕೇನು? ಪುರಾಣವೆಂಬುದು ಪುಂಡರ ಗೋಷ್ಠಿ ಶುರು ಮಾಡಿ, ಅಲ್ಲಿಂದ ಶುರು ಮಾಡಿ. ನಿಮ್ಮ ವೇದ ಶಾಸ್ತ್ರ ಪುರಾಣಗಳನ್ನ ಯಾವ ರೀತಿ ಇಟ್ಟಿದ್ದಾರೆ ನಮ್ಮ ಶರಣರು ಅಂತಕ್ಕಂಥದ್ದು. ವೇದ ವಾದಿಸಲರಿಯದೆ ಕೆಟ್ಟಿತ್ತು, ಪುರಾಣ ಪೂರೈಸದೆ ಕೆಟ್ಟಿತ್ತು, ಶಾಸ್ತ್ರ ಸಾಧಿಸಲಾಗದೆ ಕೆಟ್ಟಿತ್ತು, ಹಿರಿಯರು ತಮ್ಮನ್ನು ತಾವರಿಯದೆ ಕೆಟ್ಟರು. ನಿನ್ನಂತರಂಗ ನಾನೆತ್ತ ಬಲ್ಲೆ ಕೂಡಲ ಸಂಗಮ ದೇವ ಅಂತ ವಚನ ಇದೆ. ಕೆಟ್ಟೋಗಿದ್ದೇವೆ ನೀವೆಲ್ಲ, ನಿಮ್ದೆಲ್ಲ ಕೆಟ್ಟೋಗಿದೆ. ಅದೇ ಶುದ್ಧ ಆಕಳ ತುಪ್ಪ ಇರ್ತಕ್ಕಂಥ ಈ ವಚನ ಸಾಹಿತ್ಯವನ್ನ ಈಗಾಗಲೇ ಒಂದು ಪುಸ್ತಕ ಬರೆದಿಲ್ಲ, 13 ಪುಸ್ತಕ ಬರ್ಸವ್ರೆ ಮೇಡಮ್ನವ್ರೆ. 13 ಪುಸ್ತಕ ಬರ್ಸವ್ರೆ, ಪ್ರಿಂಟ್ ಆಯ್ತಾವ್. ಆಮೇಲೆ ಅಂಬೇಡ್ಕರ್ದು ಒಂದು 20 ಪುಸ್ತಕ ಬರ್ದವ್ರು, ಪ್ರಿಂಟ್ ಆಗ್ತಾವ್. ಇಷ್ಟೆಲ್ಲ ಯಾಕೆ ಪ್ರಿಂಟ್ ಆಯ್ತಾವೆ ಅಂದ್ರೆ, ಅಂಬೇಡ್ಕರ್ 1949ರಲ್ಲಿ ಒಂದು ಎಚ್ಚರಿಕೆ ಮಾತಿದೆ ಸಂವಿಧಾನದ ಸಭೆಯಲ್ಲಿ. ಏನದು ಅಂದ್ರೆ ಮೂರು ಎಚ್ಚರಿಕೆ ಮಾತು. ಮೊದಲನೇದು, ಈ ದೇಶದಲ್ಲಿ ನಾನು 1 ಮ್ಯಾನ್ 1 ವೋಟ್ 1 ವ್ಯಾಲ್ಯೂ ಕೊಟ್ಟಿದ್ದೇನೆ, ಅದು ರಾಜಕೀಯ ಸಮಾನತೆ ಅಷ್ಟೇ. ಆದ್ರೆ ಆರ್ಥಿಕ ಮತ್ತು ಸಾಮಾಜಿಕ ಸಮಾನತೆ ಕೊಟ್ಟಿಲ್ಲ. ಈ ಆರ್ಥಿಕ ಮತ್ತು ಸಾಮಾಜಿಕ ಸಮಾನತೆ ಕೊಟ್ಟಿಲ್ಲ ಅಂದ್ರೆ ರುಚಿಗೆದ್ದ ಜನ ಈ ಪ್ರಜಾಪ್ರಭುತ್ವನ ಉಳಿಸಲ್ಲ. ಎರಡನೇದು, ಪ್ರಜಾಪ್ರಭುತ್ವದಲ್ಲಿ ವ್ಯಕ್ತಿ ಪೂಜೆ ಬಹಳ ಅಪಾಯ. ಇವತ್ತೇನ್ ನಡೀತಿದೆ? ವ್ಯಕ್ತಿ ಪೂಜೆ ಬಹಳ ಅಪಾಯ ಅಂತ ಅವತ್ತೇ ಹೇಳಿದ್ರು. ಮೂರನೇದು, ಈ ದೇಶ ಹಲವು ಭಾಷೆ, ಹಲವು ಜಾತಿ, ಹಲವು ಧರ್ಮಗಳನ್ನ ಮೀರಿ ನಾವು ಧರ್ಮಾಧಾರಿತವಾಗಿ ದೇಶವನ್ನು ಒಪ್ಕೊಳ್ತಾ ಇದ್ದೇವೆ. ನೀವೇನಾದ್ರೂ ಧರ್ಮಾತೀತ ದೇಶ ನಾವು ಮಾಡಿದ್ದೇವೆ, ನೀವು ಧರ್ಮದ ಆಧಾರದಲ್ಲಿ ದೇಶ ಮಾಡಬೇಕು ಅಂತ ಏನಾದ್ರು ಸಂಚು ಮಾಡಿದ್ರೆ ಮತ್ತೆ ಈ ದೇಶ ಗುಲಾಮಗಿರಿಗೆ ಹೊರಟೋಗುತ್ತೆ ಅಂತಕ್ಕಂಥ ಮಾತನ್ನ ಅವತ್ತು ಸಂವಿಧಾನ ಸಭೆಯಲ್ಲಿ ಹೇಳಿದ್ರು. ಈಗ ಏನ್ ಮಾಡ್ತಿದ್ದಾರೆ ಅವರು? ಧರ್ಮಾಧಾರಿತ ದೇಶ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಅದಕ್ಕೆ ಬಸವಾದಿ ಶರಣರ ಯಾವ ಉತ್ಸವ? ಇದು ಬಹಳ ಎಚ್ಚರಿಕೆಯಿಂದಿರಬೇಕು ನಿಮ್ಮ ತಲೆಯಲ್ಲಿ. ಅವ್ರು ಮಾಡಕ್ ಹೊರಟಿರೋದೇ ಇದು. ಅದನ್ನ ಬಾಬಾ ಸಾಹೇಬರು ಅವತ್ತೇ ಹೇಳಿದ್ದಾರೆ. ವಚನಗಳಲ್ಲೂ ಸಹ ಬಹಳಷ್ಟು ತೀಕ್ಷ್ಣವಾಗಿ ನಮ್ಮ ಶರಣರು ಬರೆದಿದ್ದಾರೆ. ತಾಯಿಯವರು ಹೇಳ್ದಂಗೆ ನಮ್ದು ಯಾವುದು? ಕೃಷಿ ಸಂಸ್ಕೃತಿ ನಮ್ದು, ದೇವರಿನ ಸಂಸ್ಕೃತಿ ನಮ್ದು, ದುಡಿಯುವ ಸಂಸ್ಕೃತಿ ನಮ್ದು, ಕಾಯಕ ಸಿದ್ಧಾಂತ ನಮ್ದು. ಅವರೆಲ್ಲ ಬರೀ ಮಂತ್ರ ಸಿದ್ಧಾಂತ ಇಟ್ಕೊಂಡು ಮಂತ್ರ, ತಂತ್ರ, ಕುತಂತ್ರ, ಕೊನೆಗೆ ಷಡ್ಯಂತ್ರ.
ಅದಕ್ಕೆ ಈ ಬಿಜೆಪಿ ಬಸವಣ್ಣ, ಕಾಂಗ್ರೆಸ್ ಬಸವಣ್ಣ, ಜೆಡಿಎಸ್ ಈ ಪಕ್ಷಗಳಿಂದಲೇ ಮೊದಲು ಬಿಡುಗಡೆ ಮಾಡಬೇಕು ಬಸವಣ್ಣ ಅವ್ರನ್ನ. ಇವ್ರು ಹಿಡ್ಕೊಂಡ್ಬಿಟ್ಟವ್ರೆ ಸರ್. ಏನ್ ಇವ್ರೊಂದ್ ಪಕ್ಷ ಫೋಟೋ ಹಾಕೊಳ್ಳೋದು, ಅವರೊಂದು ಹಾಕೊಳ್ಳೋದು, ಇವರೊಂದು ಹಾಕೊಳ್ಳೋದು. ಈ ಅಂಬೇಡ್ಕರ್ ಹಂಗೆ ಮಾಡಿರೋದು. ಕಾಂಗ್ರೆಸ್ ಅಂಬೇಡ್ಕರ್, ಬಿಜೆಪಿ ಅಂಬೇಡ್ಕರ್. ಮೊದಲು ಈ ರಾಷ್ಟ್ರೀಯ ಪಕ್ಷಗಳೇ ಈ ದೇಶಕ್ಕೆ ಅಪಾಯ. ರಾಷ್ಟ್ರೀಯ ಪಕ್ಷಗಳೇ ದೇಶವನ್ನು ನಾಶ ಮಾಡ್ತಾರೋ. ಈ ರಾಷ್ಟ್ರೀಯ ಪಕ್ಷಗಳು ದೇಶನ ಹೆಂಗ್ ನಾಶ ಮಾಡ್ತೇವೆ ಅಂತ ಗೊತ್ತಾಯ್ತಲ್ಲ. ಈಗ ಗೊತ್ತಲ್ಲ ನಿಮ್ಗೆ. ಏನ್ ಹೇಳಿದ್ದಾರೆ ಸನ್ಮಾನ್ಯ ಗೌರವಾನ್ವಿತ ಪ್ರಧಾನಿ ಅವರು? ಏನು ಖರೀದಿ ಮಾಡಬೇಡಿ, ಎಲ್ಲೂ ಓಡಾಡಬೇಡಿ. ಮೊದಲೇ ಹೇಳ್ಬೇಕಾಗಿತ್ತು ಇದನ್ನ. ಎಷ್ಟು ನಾಶ ಆಗ್ತಿದೆ ದೇಶ ನೋಡಿ, ಎತ್ತಾಗ ಹೋಗ್ತಾ ಇದೆ ದೇಶ. ಅದಕ್ಕೆ ನಾನು ಸನ್ಮಾನ್ಯ ಸಿದ್ದರಾಮಯ್ಯರಿಗೆ ಹೇಳಿದೆ ನಿನ್ನೆ. ಅಲ್ಲ ಸರ್, ಭೇಟಿ ಮಾಡಿದ್ದೆ ನಿನ್ನೆ ಇಲ್ಲಿ ಬರ್ಬೇಕಾದ್ರೆ. ಅಲ್ಲಪ್ಪ, ಈಗ ನೀನು ಬಸವಣ್ಣನವರ ಸಾಂಸ್ಕೃತಿಕ ನಾಯಕ ಅಂದ್ಬಿಟ್ರೆ ಆಗೋಯ್ತಾ? ನೀವ್ ಹೇಳ್ದಂಗೆ ಬಸವಾದಿ ಶರಣರ ವಚನಗಳಿಗೆ, ಬಸವಾದಿ ಶರಣ ತತ್ವಕ್ಕೆ ಏನಾದ್ರು ತೊಂದರೆ ಆದಾಗ ನೀವು ಅದನ್ನ ಖಂಡಿಸ್ಬೇಕು. ನೀವು ಖಂಡಿಸ್ಬೇಕು, ಸ್ಟಾಪ್ ಮಾಡಿಸ್ಬೇಕು. ನಾವು ನಿನ್ನೆ ಯಾದಗಿರಿ ಎಸ್ ಪಿ ಫೋನ್ ಮಾಡಿ ಕೇಳಿದೆ, ಎಸ್ ಪಿ ಸಾಹೇಬ್ರು ಏನ್ ಸಮಾಚಾರ ಅಂತ. ಎಸ್ ಪಿ ಅವ್ರು ಇಲ್ಲೇ ಇಲ್ಲ, ನಾನು ವಿಡಿಯೋ ಮುಡಗಿಸಿದ್ದೀನಿ, ನಾನೆಲ್ಲ ವಿಡಿಯೋ ಮಾಡಿಸ್ತಾ ಇದ್ದೀನಿ ಸ್ವಾಮಿಗಳೇ. ಏನಾದ್ರೂ ಸ್ವಲ್ಪ ಹೆಚ್ಚು ಕಡಿಮೆ ಸಂವಿಧಾನ ಬಾಹಿರವಾಗಿ ಅಥವಾ ಏನಾದ್ರೂ ತತ್ವದ ವಿರುದ್ಧವಾಗಿ ಅಥವಾ ಏನಾದ್ರೂ ಬೇರೆ ರೀತಿಯಲ್ಲಿ ಮಾತಾಡಿದ್ರೆ ಸ್ವಾಮಿ ಸ್ಪಾಟಲ್ಲೇ ಕೇಸ್ ಹಾಕ್ಬಿಟ್ಟು ಒಳಕ್ ಹಾಕ್ಸ್ಬಿಡ್ತೀನಿ ಸ್ವಾಮಿ ಅಂತೇಳಿ ನನಗೆ ಬೆಳಿಗ್ಗೆನೂ ಮಾತಾಡ್ಕೊಂಡೇ ಬಂದೆ. ಇದೇನಿದು, ಏನ್ ನಡೀತಿದೆ ಇಲ್ಲಿ? ಸಂವಿಧಾನಬದ್ಧವಾಗಿರ್ತಕ್ಕಂತಹ ವಚನಗಳೇನಿದೆಯಲ್ಲ, ಅವು ವಚನಗಳು ಸಂವಿಧಾನಗಳ್ಯಾವು. ಇಂಥ ವಚನಗಳನ್ನ